ಏ ಹುಡುಗಿ ಥರ ಇದ್ದಾನೆಲ್ಲ, ಹುಡುಗಿ ಇದ್ದಾನಲ್ಲ, ನೀನು ಹುಡುಗನ ಮೀಸೆ ಉಳ್ಕೊಂಡಪ್ಪನ ಮಗ ಹೋಗಿ ಮೀಸೆ ಬಳಸ್ಕೊಂಡು ಬೆಳೆದ್ರೆ ಹೆಂಗೆ? ಅಲ್ಲೆಲ್ಲ ಕೂತ್ಕೊಂಡ್ರು. ನಾನು ಯಾರು ನೋಡೋಕ್ಕಾಗಲ್ಲ, ದೇವ್ರು ನೋಡಿದೆ. ದೇವರೇ ಬಂದ್ಬಿಟ್ಟೀನಿ, ನನಗೆ ಏನು ಮಾಡೋಕ್ಕೂ ಏನು ಬಿಡೋಕ್ಕಂತ ನನಗೆ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ಹುಲಿಗಮ್ಮ ದೇವಸ್ಥಾನಕ್ಕೆ ಹೋಗಿ ನಾನು ಸೀರೆ ಉಟ್ಕೊಂಡು ಬಂದುಬಿಟ್ಟೆ. ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಹುಲಿಕುಂಟಪ್ಪರ ಮಗ ಈ ಥರ ಮೀಸೆ ಬೋಳ್ಸ್ಕೊಂಡು ಸೀರೆ ಹಾಕ್ಯಂತಾರ ಅಂತಂದೇಳಿ ಅಂದ್ಬಿಟ್ಟೇನೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿ ಏನು ಈ ಥರ ಆಗಿ ಬಂದ್ಬಿಟ್ಟಿದ್ಯಾ ಅಂತ ನಮ್ಮ ಮನೇಲೆಲ್ಲ ಬಡಿದ್ರು. ಏ ಮನೇಲಿ ಇರಬೇಡ, ಹೋಗ್ಬಿಡ್ರಿ ಅಂದ್ರು. ನೈಟ್ ಅಷ್ಟೊತ್ತಿನಾಗ ಸೀರೆ ಬಿಚ್ಚಿ ನನ್ನ ಹೊರಗೆ ಹಾಕಿದ್ರು. ಇದು ಮರೆಯದ ಹಾಡು ಮೌನಗಳೇ, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸ್ನೇಹಿತರೆ ನಮಸ್ಕಾರ, ಛಲ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬಂದಿರೋದು ಕೂಡ್ಲಿಗಿ ತಾಲೂಕು ಮರಬಾ ಗ್ರಾಮಕ್ಕೆ. ಅಂದರೆ ಮರಬಾ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಕಿರಣ್ ಎಂಬ ವ್ಯಕ್ತಿ ಅದು ಸ್ನೇಹಕ್ಕೆ ತಿರುಗಿ ಈಗ ಅವರು ಸಮಾಜಮುಖಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಅದು ಎಂಥ ಸಮಾಜಮುಖಿ ಕೆಲಸ ಅಂತಂದರೆ ಶಾಲಾ ಮಕ್ಕಳಿಗೆ ಪಾಠ್ಯ ಪುಸ್ತಕಗಳನ್ನು ಕೊಡಿಸುವುದು ಮತ್ತು ಅನಾಥ ಮಕ್ಕಳಿಗೆ ಅನ್ನದಾನ ಕೊಡುವುದು. ಹಾಗೆಯೇ ಯಾರು ಇವಾಗ ಇನ್ ಕೇಸ್ ನಾವು ಇಲ್ಲಿ ನಿಂತಿರ್ತೀವಿ, ಇಲ್ಲಿ ನಿಂತ್ಕೊಂಡಾಗ ಯಾರಾದರೂ ಬಂದು ದುಡ್ಡಿಲ್ಲ ಅಂತಂದೇಳಿ ಅಂದರೆ ಇಮಿಡಿಯೇಟ್ಲಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿಕೊಂಡು ದುಡ್ಡನ್ನು ಕೊಟ್ಟು ಫಸ್ಟ್ ಅವ್ರ ಊರನ್ನ ಮುಟ್ಸೋ ವ್ಯವಸ್ಥೆ ಅವ್ರು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾವು ಈ ಸೋಷಿಯಲ್ ಮೀಡ್ಯಾದಲ್ಲಿ ಅವರ ಸಮಾಜಮುಖಿ ಕೆಲಸವನ್ನು ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅವರ ಒಂದು ಹಿನ್ನೆಲೆ ಕುರಿತು ಹಾಗೂ ಅವರ ಕಷ್ಟ ಸುಖ ಎಲ್ಲ ಮಾತುಗಳ ವಿಡಿಯೋವನ್ನು ನಮ್ಮ ಛಲ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಬರಲಿದೆ. ಸೊ ಹಾಗಾಗಿ ಈ ಛಲ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ನಮಗೆ ಮುಂದಿನ ಪ್ರೇರಣೆ. ಬನ್ನಿ ಫ್ರೆಂಡ್ಸ್, ಅವ್ರನ್ನ ಹೋಗಿ ವೆಲ್ಕಮ್ ಮಾಡೋಣ ನಮ್ಮ ಛಲ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಮೇಡಮ್ ನಮಸ್ತೆ. ಮೇಡಮ್ ಸರ್, ಅಲ್ಲಿ ನೋಡ್ಬೇಕ ಸ್ನೇಹ ಅಂತ ಸರ್. ನಂದು ಬಂದು ಮರಬಾಯಿ ಇರೋದು. ಎಲ್ಲರ ಜೊತೆ ಇರ್ತೀನಿ, ಫ್ಯಾಮಿಲಿ ಜೊತೆ. ನಾನು ಬರ್ತಾ ಕಲೆಕ್ಷನ್ ಮಾಡ್ಕೊತ ಇರ್ತೀನಿ ಯಾವಾಗಲೂ. ಓಕೆ. ಅಂದ್ರೆ ನೀವು ಯಾವ ಥರ ಮೇಡಮ್ ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಏನು ಮೇಡಮ್? ಕಾರಣ ನಂದು ಏನಂದ್ರಪ್ಪ, ನಂದು ಇವಾಗ ನಾನು ಫಸ್ಟಿಗೆ ಗಂಡಾಗಿದ್ದೆ, ಆಮೇಲೆ ಹೆಣ್ಣಾದೆ. ಹೆಣ್ಣಾಗಿ ಒಂದು ಬಟ್ ಅಂದರೆ ಫಸ್ಟ್ ಬಂದ್ಬಿಟ್ಟು ಗಂಡಾಗಿದ್ರು, ಅದಾದ ನಂತರ ಹೆಣ್ಣಾಗ್ತಾರೆ. ಬಟ್ ಅದೆಲ್ಲ ಸ್ಟೋರಿನ ನಾವು ಕೇಳೋಣ. ಬಟ್ ಇದು ಏನು ಹೈವೇ ಇದೆ, ಸೊ ಹಾಗಾಗಿ ಸೈಡ್ ಹೋಗಿ ಇದೆಲ್ಲ ಸ್ಟೋರಿನ ಅವ್ರದ್ದೆಲ್ಲ ಹಿನ್ನೆಲೆ ಬಗ್ಗೆ ಕುರಿತು ನಮಗೆಲ್ಲ ಮಾಹಿತಿ ಹೇಳ್ತಾರೆ. ಮೇಡಮ್ ಆ ಸೈಡ್ ಹೋಗೋಣ್ರೆ ಈ ಸೈಡ್? ಇಲ್ಲೇ ಸರ್. ಓಕೆ ಬನ್ನಿ. ಬಟ್ ಈ ವೃತ್ತಿಗೆ ಬಂದು ಈ ಹೈವೇದಲ್ಲಿ ಬಂದು ಇವರು ಸಮಾಜಮುಖಿ ಕೆಲಸಕ್ಕಾಗಿಯೇ ಈ ಕಾರ್ಯಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಬಟ್ ನೋಡ್ರಿ ಇಲ್ಲಿಲ್ಲ, ಯಾಕಂದರೆ ಸ್ನೇಹಕ್ಕೆ ಭಾಳ ಫ್ಯಾನ್ಸ್ ಇದ್ದಾರೆ. ಸ್ವಲ್ಪ ಹೋಯ್ ಬರ್ರಿ ಮೇಡಮ್, ಹೋಯ್ ಬರ್ರಿ. ಸ್ನೇಹಕ್ಕಾಗಿ ಸ್ವಲ್ಪ ಕೆಲವೊಂದು ಜನ ಭಾಳ ಫ್ಯಾನ್ಸ್ ಇದ್ದಾರೆ. ಯಾಕಂದರೆ ಇಲ್ಲಿ ಅಷ್ಟು ಜನ ಬಂದು ಇವ್ರು ಇಲ್ದೇ ಯಾರೂ ಹೋಗೋದಿಲ್ಲ. ಬಟ್ ನೋಡ್ರಿ ಅದ ಈಗ ಅದ್ರ ಸತ್ನಿ ಅವ್ರು ಯಾಕೆ ಕೊಡ್ತಾ ಇದ್ದಾರೆ ಅಂತಂದೇಳಂದರೆ ಆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಅಂಥ ಸಮಾಜಮುಖಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತೆ ಬಂದು ಜಾಯ್ನ್ ಆಗ್ತಾರೆ ವಿಡಿಯೋಗೆ. ಬಟ್ ಇಲ್ಲಿಂದ ನಾವು ಸ್ವಲ್ಪ ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಯಾಕಂದ್ರೆ ನಡ್ನಡಕ್ಕೆ ಮತ್ತೆ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿಂದ ಮೇಡಮ್ ಸ್ವಲ್ಪ ಬೇರೆ ಪ್ಲೇಸಲ್ಲಿ ಯಾರು ಬಂದರೂ ಸತ್ನೇ ಡಿಸ್ಟರ್ಬ್ ಆಗ್ಬಾರ್ದು. ಅಲ್ಲಿ ಆ ಲೊಕೇಶನ್ಗೆ ಕರ್ಕೊಂಡು ಹೋಗ್ರಿ. ಆ ಸೈಡ್ ಆದ್ರೆ ಹೋಗಿ ಬನ್ನಿ ಫ್ರೆಂಡ್ಸ್, ಆ ಸೈಡ್ ಹೋಗಣ್ರಿ. ನಾನು ಹುಟ್ಟಿದ್ದು ಮರಬಾ ಸರ್. ನಾನು ಬೆಳೆದಿದ್ದೆಲ್ಲ ಮರಬಾನೇ. ಒಂದು ಟೈಮಲ್ಲಿ ನಾನು ಗಂಡಾಗಿ ಟೈಮಲ್ಲಿ ನನಗೆ ಏನಾಯ್ತು ಅಂದರೆ, ಒಂದು ಟೈಮಲ್ಲಿ ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ಸ್ಕೂಲಿಂದ ನಮ್ಮ ಅಪ್ಪಾಜಿ ಮಕ್ಕಳು, ನಾವು 12 ಜನ ನಮ್ಮ ಮಕ್ಕಳು. 12 ಜನ ನಮ್ಮ ಮಕ್ಕಳು ನಮ್ಮ ಅಪ್ಪಾಜಿ. ಅದರಲ್ಲಿ ನೀವು ಎಷ್ಟನೇರು ಮೇಡಮ್? ನಾವು ಎಲ್ಲರಿಗಿಂತ ಲಾಸ್ಟ್ ನೀವೇ. ನಾವು 12 ಹುಡುಗ ಆಗಿದ್ದಾಗೆ. ಏನಪ್ಪ ಅಂದ್ರೆ ನಾನು ಸ್ಕೂಲಿಗೆ ಹೋಗ್ತಿದ್ದೆ. ಸ್ಕೂಲಿಗೆ ಹೋಗೋರಿಗೆ ತುಂಬ ಕ್ರಿಟಿಕಲ್ ಇತ್ತು. ನಮ್ಮ ಅಕ್ಕರು, ನಮ್ಮ ಅಮ್ಮರು, ನಮ್ಮ ಅಣ್ಣರು ಓದೋಕ್ಕಾಗೆ ತುಂಬ ಕ್ರಿಟಿಕಲ್ ಇತ್ತು. ಅವಾಗ ಓದೋಕ್ಕಾಗಲಿಲ್ಲ. ಬಟ್ ನಾನು 5ನೇ ಕ್ಲಾಸ್ವರೆಗೆ ಓದಿದೆ. ಆ ಟೈಮಲ್ಲಿ ನಾನು ಓದೋ ಟೈಮಲ್ಲೆಲ್ಲ ನನಗೆ ಹೇಳ್ತಿದ್ರು, ಏ ಹುಡುಗಿ ಥರ ಮಾಡ್ತೀಯಾ, ನೀನು ಹುಡುಗಿ ಥರ ಇದೆಯಾ, ನೀನು ಹುಡುಗ ಅಲ್ಲ. ನಾನು ಹೇಳ್ತಿದ್ದೆ, ಯಾವ ಥರ ಎಲ್ಲ ನಾನು ಹುಡುಗಿ ಥರ ಇಲ್ಲ, ಹುಡುಗಿನೇ ಅಂತ ಹೇಳ್ತಿದ್ದೆ. ಒಂದು ಸೆಕೆಂಡು. ಹಲೋ ಅಣ್ಣ. ಹಾಂ ಸರಿ ಅಣ್ಣ. ಬರಲ್ಲ ಅಂತ. ಪರವಾಗಿಲ್ಲ.
ನಾನು ಏನಪ್ಪ ಅಂದ್ರೆ ಸ್ಕೂಲಿಗೆ ಹೋಗೋರು ಎಲ್ಲರೂ ಹುಡುಗ ಹುಡುಗಿ ಅಂತ ಕರಿತಿದ್ರು. ನಾನು ಹೇಳ್ತಿದ್ದೆ ನಾನು ಹುಡುಗರ ಜೊತೆ ಜಾಸ್ತಿ ಯಾವಾಗಲೂ ಇರ್ತಿದ್ದಿಲ್ಲ ಟಚ್ ಆಗಿ. ಓಕೆ. ಹುಡುಗಿಯರ ಜೊತೆ ಇರಕಂದ್ರೆ ಭಾಳ ಖುಷಿ ಆಗೋದು ಆ ಟೈಮ್ನಲ್ಲಿ. ಆ ಟೈಮಲ್ಲಿ. ನಾನು ಹುಟ್ಟಿದ ಅಂದ್ರೆ ಎಷ್ಟನೇ ಕ್ಲಾಸ್ ಮೇಡಮ್ ನೀವು ಆ ಟೈಮ್ನಾಗ ಇದ್ದಿದ್ದು? 3-4 ಕ್ಲಾಸ್ ಆ ಟೈಮ್ನಲ್ಲಿ ಆಲ್ರೆಡಿ ನಿಮ್ಗೆ ಆ ಥರ ಅನಿಸ್ತಾ ಇದೆ ಆಲ್ರೆಡಿ ಫೀಲಿಂಗ್ಸ್, ಅಂದ್ರೆ ಬಾಯ್ಸ್ ಜೊತೆಗೆ ಇರಲಾರ್ದು ಲೇಡೀಸ್ ಜೊತೆ ಇರ್ಬೇಕು ಅನ್ನೋದು. ಹುಡುಗಿ ಜೊತೆ ಇರಬೇಕು, ಹುಡುಗಿಯರ ಜೊತೆ ಎಲ್ಲ ಹೋಗ್ತಾ ಹೋಗ್ತಾ ನಾನು ಅವ್ರ ಜೊತೆ ಎಲ್ಲ ಬೆರ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಹುಡುಗಿಯರು, ಒಂದು 8-10 ಜನ ನನ್ನ ಜೊತೆ ಯಾವಾಗಲೂ ಹೇಳ್ತಿದ್ರು, ಏ ಕಿರಣ ಬಾ ನನ್ನ ಜೊತೆ ಬಾ ಅಂತ. ನಾನು ಹೇಳ್ತಿದ್ದೆ ಅವ್ರ ಜೊತೆ ಎಲ್ಲ ಹೋಗಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಮಧ್ಯಾಹ್ನ ಊಟಕ್ಕೆ ಕೂಡ ಅವ್ರ ಜೊತೆ ಹೋಗ್ತಿದ್ದೆ. ನಾನು ಎಲ್ಲಿಗಾನ ಪ್ರತಿಯೊಂದು ಏನೇ ಕೆಲ್ಸಕ್ಕಾದ್ರೆ ಅವ್ರ ಜೊತೆನೇ ಹೋಗ್ತಿದ್ದೆ. ನಾವು ಸ್ಕೂಲು ಇದು ಬಿಟ್ಟಾಗ ಕೂಡ ಅವಾಗ ಕೂಡ ಅವ್ರ ಜೊತೆನೇ ಹೋಗ್ತಿದ್ದೆ. ಒಂದು ಟೈಮ್ ಏನಾಯ್ತು ಅಂದರೆ ನಾನು 5ನೇ ಕ್ಲಾಸಿಗೆ ಬಂದೆ, ಎಕ್ಸಾಮ್ ಬಂತು. ಎಕ್ಸಾಮ್ ಟೈಮಲ್ಲಿ ನನಗೆ ಏನಾಯ್ತು ಅಂದರೆ ನಾನು ಓದೋಕೆ ಬರ್ತಿದ್ದಿಲ್ಲ ಜಾಸ್ತಿ. ಓದಿನ ಮೇಲೆ ಗಮನ ಇರ್ತಿದ್ದಿಲ್ಲ. ಓದಿನ ಮೇಲೆ ಗಮನ ಇಲ್ಲದ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂದರೆ ನಾನು ಕೇಳ್ತಿದ್ದೆ ಯಾವ ಥರ ಓದಬೇಕು ಯಾವ ಥರ ಇಲ್ಲ ಅಂತ. ನಮ್ಮ ಫ್ರೆಂಡ್ಸ್ನೆಲ್ಲ ಹುಡುಗಿಯರನ್ನೆಲ್ಲ ಕೇಳ್ತಿದ್ದೆ. ಹುಡುಗಿಯರ ಬೆಂಚೆಲ್ಲ ನಾನು ಕುತ್ಕೊಂತಿದ್ದು. ಹೇಳ್ತಿದ್ರು ಇಲ್ಲ ಈ ಥರ ಓದು ಅಂತ. ಮತ್ತು ನಮ್ಮ ಮನೇಲಿ ಒಂದು ಸ್ವಲ್ಪ ದಿನ ಬಿಡಿಸ್ಬಿಟ್ರು. ಆಕಳ ಮೆಸ್ಬೇಕು, ದನ ಮೆಸ್ಬೇಕು, ಕುರಿ ಮೆಸ್ಬೇಕು, ನೀನು ಬಾ ಅಂತಂದ್ರು. ನಾನು ಹೇಳಿದೆ ಇಲ್ಲ ನಮ್ಮ ಮನೇಲಿ ತುಂಬ ಕ್ರಿಟಿಕಲ್ ಇದೆ, ನಮ್ಮ ಬಡತನ ಭಾಳ ಕಷ್ಟ ಇದೆ, ನಮ್ಮ ಕೈಲಿ ಆಗಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತಿದ್ದೆ. ಅವರು ನಿಮ್ಮ ಅಪ್ಪಾಜಿಗೆ ಹೇಳ್ತೀನಿ. ಸಾರು ಕೂಡ ನಮ್ಮ ಮನೆ ಹತ್ರ ಬಂದರು, ಕಿರಣ ಚೆನ್ನಾಗಿ ಓದ್ತಿದ್ದಾನೆ, ಕಿರಣನ ಕರ್ಕೊಂಬರ್ರಿ ಸ್ಕೂಲಿಗೆಲ್ಲ ಅಂತಂದ್ರೆ. ಹುಡುಗರನ್ನೆಲ್ಲ ಕಲ್ಸಿರೋ ನಮ್ಮ ಅಪ್ಪಾಜಿ ಏನಂತಿದ್ರು, ನೀವೇ ಹಿಡ್ಕೊಂಡು ಹೋಗ್ರಿ ದನಗಳು, ಅಲ್ಲಿ ಕಟ್ಟೆ ಹಾಕ್ರಿ, ನೀವೇ ಮೇಯಿಸ್ಕೊಡ್ರಿ ಅಂತಿದ್ದೆ. ನಾನು ಅಂತಿದ್ದೆ ಇಲ್ಲ ಬೇಡ ನಾನು ಬರೋದಿಲ್ಲ, ನೀವು ಹೋಗ್ರಿ ಅಂತಂದೆ. ಹೋಗ್ರಿ ಅಂತ ಟೈಮಲ್ಲಿ ನಮ್ಮ ಅಪ್ಪಾಜಿ ಏನಂತಿತ್ತು, ಮತ್ತೆ ನಮ್ಮ ಅಪ್ಪಾಜಿ ನೆಂಬಾರು ಊರಲ್ಲಿ, ಅಷ್ಟಲ್ಲಿ ಇದ್ರೆ ಕಳಿಸ್ತಿದ್ದೀನಿ. ಅಂದ್ರೆ ನಿಮ್ಮ ಅಪ್ಪಾಜಿ ಹೆಸರು ಮೇಡಮ್? ಮೀಸೆ ಉಳ್ಕೊಂಟಪ್ಪ ನಮ್ಮ ಅಪ್ಪಾಜಿ ಹತ್ರ. ಉಳ್ಕೊಂಟಪ್ಪ. ಓಕೆ. ಮದರ್ ಹೆಸರು? ಹನುಮಕ್ಕ. ಅವರೆಲ್ಲ ಹೇಳ್ತಿದ್ರು ನಮ್ಮ ಅಪ್ಪಾಜಿ ನಮ್ಮ ಅಮ್ಮರು, ಈ ಥರ ಇರು ಹಂಗೆ ಇರೋ ಅಂತ. ನಾನು ಅಮ್ಮ ಇಲ್ಲಮ್ಮ ನಾನು ಇರೋದಿಲ್ಲ, ನಾನು ಹೋಗೋಕೆ ಸ್ಕೂಲಿಗೆ ಹೋಗ್ಬೇಕು, ನಾನು ದನ ಕುರಿಗಳೆಲ್ಲ ಯಾವುದೂ ಮೇಯಿಸಲ್ಲ ಅಂತಿದ್ದೆ. ಹೌದಾ ಮತ್ತೆ ಮೇಯಿಸ್ಬೇಡ ಬಿಡು ಅಂತ ಹೇಳ್ತಿದ್ರು. ನಾನು ಸ್ಕೂಲಿಗೆ ಮತ್ತೆ ಹೋದೆ, ಮತ್ತೆ ಜಾಯ್ನ್ ಆದೆ ಅವ್ರ ಜೊತೆ ಎಲ್ಲ. 5ನೇ ಕ್ಲಾಸಲ್ಲಿ ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಮ್ಮ ಅಪ್ಪಾಜಿಗೆ ಆಕ್ಸಿಡೆಂಟ್ ಆಯಿತು. ಅಯ್ಯೋ. ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ನಮಗೆ ತುಂಬ ಕಷ್ಟ ಬಂದುಬಿಡ್ತು. ತುಂಬ ಕಷ್ಟನ ಬಂತು. ಆವಾಗ ಏನು ಮಾಡಿದೆ ನಾನು, ಇಲ್ಲ ನಾನು ಸ್ಕೂಲಿಗೆ ಬರಲ್ಲ, ಇಲ್ಲಿಗೆ ಲಾಸ್ಟು, ನಾನು ಬರೋದಿಲ್ಲ ಏನಿಲ್ಲ ಅಂತಂದು ಅಲ್ಲಿಗೆ 5ನೇ ಕ್ಲಾಸಿಗೆ ಸ್ಟಾಪ್ ಮಾಡಿದ್ವಿ. ನಮ್ಮ ಮನೇಲಿ ಅವಾಗ ತುಂಬ ಕ್ರಿಟಿಕಲ್, ಊಟಕ್ಕೆ ಬರ್ತಾನಿತ್ತು ತುಂಬ. ಊಟಕ್ಕಂದರೆ ನಮ್ಮ ಮನೇಲಿ ನಮ್ಮ ಅಣ್ಣ ತರಬೇಕು, ಊಟ ಮಾಡಬೇಕು, ಇರಬೇಕು, ನಮ್ಮ ಜೀವನ ಹಂಗಿತ್ತು. ಆ ಟೈಮಲ್ಲಿ ನಮ್ಮ ಅಮ್ಮರಿಗೆ ಎಲ್ಲರಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಮನೇಲಿ ಇರಲ್ಲ ಅಂತ ಹೇಳ್ತಿದ್ದೆ. ನಾನು ಒಂದು ಟೈಮ್ ಏನು ಮಾಡಿದೆ, ಹೊಲದಲ್ಲಿ ಮನೇಲೆಲ್ಲ ನೋಡ್ಕೊಂಡು ನಮ್ಮ ಅತ್ತಿಗೆ ನಮ್ಮ ಅಣ್ಣವ್ರ ಜೊತೆ ಎಲ್ಲ ನಾನು ಇರ್ತಿದ್ದೆ. ನಮ್ಮ ಅಣ್ಣವರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ, ದಾವಣಗೆರೆ ಕೆಲಸ ಮಾಡ್ತಿದ್ರು. ಆ ಟೈಮಲ್ಲಿ ನಾನು ಏನು ಮಾಡಿದೆ, ಆಗಲ್ಲ ನಾನು ಇಲ್ಲಿ ಇರಬಾರ್ದು, ನಾನು ದುಡಿಬೇಕು, ನಾನು ಇರಬೇಕು ಅನ್ನೋದೊಂದು ನನಗೆ ಛಲ ಬಂತು. ಯಾವ ಇಸ್ವಿಯಲ್ಲಿ ಮೇಡಮ್ ಅದು? ಎಷ್ಟು 5ನೇ ಕ್ಲಾಸ್ ಇದ್ದಾಗಂದ್ರೆ 2007. 2007. 7ರಲ್ಲಿ 2007ರಲ್ಲಿ ನಾನು ಹೇಳಿದೆ ಇಲ್ಲ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ. ನಮ್ಮ ಮನೇಲಿ ಸುಳ್ಳು ಹೇಳಿ ಹಿಂಗೆ ಎಲ್ಲಿಗೆ ಹೋಗ್ತೀನಿ ಬಿಡು ಅಂತ ಸುಳ್ಳು ಹೇಳಿ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ. 5ನೇ ಕ್ಲಾಸಿನಲ್ಲೇ? 5ನೇ ಕ್ಲಾಸಲ್ಲೇ. ನಮ್ಮ ಅಪ್ಪಾಜಿ 2007 ಅಂದರೆ ಬೆಂಗಳೂರಿಗೆ ಹೋಗೋದು ಭಾಳ ಕಷ್ಟ. ಕಷ್ಟ. ನಮ್ಮ ಅಪ್ಪಾಜಿ ಇದಾಗ್ಬಿಡ್ತು, ನನಗೆ ಅಪ್ಪಾಜಿ ತೀರ್ಕೊಂತಲ್ಲ, ಅವಾಗ ಇರೋಕ್ಕಾಗಲಿಲ್ಲ. ನಮ್ಮ ಮನೇಲಿ ಪ್ರೆಸೆಂಟ್ ಇಲ್ಲ ಮೇಡಮ್? ಇಲ್ಲ, ಅಪ್ಪಾಜಿ ತೀರ್ಕೊಂಡ್ರು. ನಮ್ಮ ಅಪ್ಪಾಜಿ ಇಲ್ಲ, ನಮ್ಮ ಅಪ್ಪಾಜಿ ಇವಾಗ ತೀರ್ಕೊಂಡು 12 ವರ್ಷ ಆಯಿತು. 12 ವರ್ಷ ಆಯಿತು ತೀರ್ಕೊಂಡು. ನಮ್ಮ ಅಪ್ಪಾಜಿ ಇವಾಗಿಲ್ಲ. ಅಂದರೆ ನಿಮ್ಮ ಅಪ್ಪಾಜಿ ಇದ್ದ ನಿಮಗೆ ಒಂದು ಸ್ವಲ್ಪ ಭಾಳ ಸಪೋರ್ಟಿವ್ ಆಗಿ ಎಲ್ಲರೂ ಇತ್ತು, ಎಲ್ಲ ಊರಲ್ಲೆಲ್ಲ ನಮಗೆ ತುಂಬ ಸಪೋರ್ಟ್ ಕೊಡ್ತಿದ್ರು. ನಮ್ಮ ಅಪ್ಪಾಜಿ ಇಲ್ಲದ ಟೈಮಲ್ಲಿ ಈ ಥರ ಫೀಲ್ ಆಯಿತು. ಆದ್ರೆ ಆಗಲಿ ಬಿಡು ಅಂತ ನಮ್ಮನ್ನ ಎಲ್ಲ ತುಂಬ ಜನ ನಮ್ಮನ್ನ ಕೇಳಂಗೆ ನೋಡಿದರು, ಹೇಳಿದ್ರು ಕೂಡ. ನಮ್ಮ ತುಂಬ ಸಾಲ ಇತ್ತು. ನಮ್ಮ ಅಪ್ಪಾಜಿನ ತೋರಿಸಿದೆಲ್ಲ ಮಣಿಪಾಲ್ ಹಾಸ್ಪಿಟ್ಲಿಗೆ ಹಾಕಿದ್ವಿ, ಎಲ್ಲೆಲ್ಲ ಹಾಕಿದ್ವಿ. ನಮ್ಮ ಅಪ್ಪಾಜಿ ಬದುಕಲಿಲ್ಲ. ನಮ್ಮ ಅಪ್ಪಾಜಿ ಬದುಕಲಿಲ್ಲ ಟೈಮಲ್ಲಿ ನಾವೇನು ಮಾಡೋಕ್ಕೋ ಬಿಡು ಅಂತಂದು ಮತ್ತೆ ದುಡ್ಡು ತುಂಬ ಖರ್ಚು ಮಾಡಿದ್ವಿ. ಒಂದು ಏನಿಲ್ಲ ಅಂದ್ರೆ ಮಿನಿಮಮ್ 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಬಂದ್ವಿ, ತೀರ್ಕೊಂಡ್ಬಿಟ್ಟಿದ್ರು ನಮ್ಮ ಅಪ್ಪಾಜಿ. ನಾನು ಆ ಟೈಮಲ್ಲಿ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗೋ ಟೈಮಲ್ಲಿ ನನಗಲ್ಲೆಲ್ಲ ಯಾರೂ ಪರಿಚಯ ಇಲ್ಲ. ಬೆಂಗಳೂರನ್ನ ನನಗೆ ಏನಂತ ನನಗೆ ಗೊತ್ತಿಲ್ಲ. ಫಸ್ಟಿಗೆ ಹೋದೆ, ನಮ್ಮ ಫ್ರೆಂಡ್ಸ್ನೆಲ್ಲ ಕೇಳಿದೆ. ಹಿಂಗೆ ಫೋನ್ ಕಾಂಟ್ಯಾಕ್ಟು, ಚಿಕ್ಕ ಫೋನ್ ಇತ್ತು. ಚಿಕ್ಕ ಫೋನ್ ಇದ್ದಾಗ ಅಲ್ಲಿ ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರನ್ನ ನನಗೆ ಏನಂತ ಗೊತ್ತಿಲ್ಲ. ಆ ಟೈಮಲ್ಲಿ ನನಗೆ ಎಲ್ಲಿ ಹೊಳಿಲಿಲ್ಲ. ನಮ್ಮ ಅಕ್ಕನ ಮಗ ಇದ್ದ ಬೆಂಗಳೂರಲ್ಲಿ, ಅವನು ನಾನು ಒಂದೇ ಕ್ಲಾಸ್ಮೇಟು, ಒಂದೇ ಓದ್ತಿದ್ವಿ, ಎಲ್ಲ ಚೆನ್ನಾಗಿದ್ವಿ. ಆವಾಗ ಏನಾಯ್ತು ಅಂದರೆ ಅಲ್ಲಿ ಹೋದೆ. ಅವನು ಯಾಕೆ ಕಿರಣ ಹಿಂಗೆ ಬಂದುಬಿಟ್ಟಂದ. ಇಲ್ಲ ನನ್ನ ಬಚ್ಚಿಟ್ಟ ಅವನು ಒಂದು ರೂಮಲ್ಲಿ, ಬೇರೆ ಫ್ರೆಂಡ್ಸ್ ರೂಮಲ್ಲಿ ಬಚ್ಚಿಟ್ರು. ನಮ್ಮ ಅಮ್ಮರು ನಮ್ಮ ಅಣ್ಣರು ಫೋನ್ ಮಾಡಿದರು, ಎಲ್ಲೇ ಹೋಗಿರ್ತಾನೆ ಬಿಡು ಅಂತ. ಏನಂದರೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ. ಓಕೆ. ಇಲ್ಲ ಹೋಗ್ಬಿಟ್ಟಿದ್ದಾನೆ ನನ್ನ ಮಗ, ಆಮೇಲೆ ಎಲ್ಲಿದ್ದಾನೆ ಎಲ್ಲಿಲ್ಲ ಅಂತ ಹುಡುಕಾಡಿದ್ರು. 1-2 ದಿನ 3 ದಿನ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು, ಹುಡುಕಾಡಿದ್ರು. ಮತ್ತು ಅವನು ಯೋಗೇಶನ ಇದ್ದಿದ್ದಲ್ಲ ನಮ್ಮ ಅಕ್ಕನ ಮಗ, ಓಕೆ, ಅವನಿಗೆ ಕಾಲ್ ಮಾಡಿದ್ರು. ಅವನು ಯೋಗೇಶ ನಿನ್ನ ಹತ್ರ ಬಂದ ಏನಂದ. ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ಅವ್ನಿಗೆ ಏನೇನೋ ಸುಳ್ಳು ಹೇಳಿ ಇದು ಮಾಡಿಬಿಟ್ಟಿದ್ದೆ. ಅಂದರೆ ಯೋಗೇಶನವರು ನಿಮ್ಮ ಅಕ್ಕನ ಮಗ?
ಕಿರಣ್ ಅನ್ನೋರು ನೀವೇ? ನಾನು ಕಿರಣ್ ನಾನು. ಓಕೆ. ಅವನು ನನಗೆ ಸಪೋರ್ಟ್ ಮಾಡ್ತಿದ್ದ. ಅವನ ಮೇಲೆ ಬಂದ್ಬಿಡುತ್ತಲ್ಲ ಬೆಂಗಳೂರಿಗೆ ಇವ್ನು ಕರ್ಕೊಂಬೇಕಂತ ಅಂತಂದು ಇದು ಮಾಡಿದ್ರು. ಒಂದು ವಾರ ಬಚ್ಚಿಟ್ಟ. ನನ್ನ ಕೈಲಿ ಇರೋಕ್ಕಾಗಲ್ಲ, ಮನೇಲೆಲ್ಲ ಅಮ್ಮ ಅಜ್ಜಿ ಅಳತಿದ್ದಾರೆ, ಇರೋಕ್ಕಾಗಲ್ಲ, ಬಂದ್ಬಿಡು ಅಂತಂದು. ನಾನು ಹೇಳಿದೆ ಇಲ್ಲ, ಈ ವರ್ಷ ಸತ್ರ ಸಾಯಿಲಿ, ನಾನು ಇಲ್ಲಿ ಇದ್ದು ಸಾಗಿಸ್ತೀನಿ ಅಂತಂದೆ. ಇಲ್ಲ ಆಗಲ್ಲ, ನೀನು ಅಮ್ಮರೆಲ್ಲ ಬೈತಾರೆ ಅಂತಂದು. ಮತ್ತೆ ನಾನು 3 ತಿಂಗಳು ದುಡ್ದೆ, ಕೆಲಸ ಮಾಡಿದೆ ಬೆಂಗಳೂರಲ್ಲಿ. ಬೆಂಗಳೂರು 3 ತಿಂಗಳು ದುಡ್ದೆ. ಏನು ವರ್ಕ್ ಮಾಡಿದ್ರಿ ಮೇಡಮ್ ಅಲ್ಲಿ? ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅವ್ನು ಆಧಾರ್ ಕಾರ್ಡಲ್ಲಿಂದ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಅವ್ನು ಪಾಪ SLC ಓದಿ, ನಾನು ಓದಿದ್ದೆ. ಆಧಾರ್ ಕಾರ್ಡಲ್ಲಿಂದ ಕರ್ಕೊಂಡು ಹೋಗಿ ಇದು ಮಾಡಿದ್ರು. ಅವಾಗ ಹೋಗಿದ್ದೆ, ಅಲ್ಲೆಲ್ಲ ನನಗೆ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕರಿಗೆ ಈ ಹುಡುಗಿ ಥರ ಇದನ್ನೆಲ್ಲ, ಹುಡುಗಿ ಇದನ್ನೆಲ್ಲ, ನೀನು ಹುಡುಗನ ಆ ಥರ ಎಲ್ಲ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ರು. ಕೆಟ್ಟದೆಲ್ಲ ಮಾತಾಡ್ತಿದ್ರು. ನಾನು ಅದನ್ನು ಕೂಡ ಸಹಿಸ್ಕೊಂಡೆ ಆ ಟೈಮಲ್ಲಿ. ಅಂದರೆ ಬೆಂಗಳೂರಲ್ಲಿ? ಓಕೆ. ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಹುಡುಗಿ ಥರ ಇದನ್ನೆಲ್ಲ, ನಿನ್ನ ಹೆಸರು ಹೇಳು, ಅವ್ನ ಹೆಸರು ಹೇಳು. ಕಿರಣ್ ಬೇಬಿ ಅಂತ ಅಂತಿದ್ರು. ನಾನು ಕಾಮಿಡಿ ಮಾಡ್ತಿದ್ರು. ನಾನು ಒಂದಿನ ಕಂಪ್ನಿಗೆ ಹೋಗಲಿಲ್ಲ, ಅವರೆಲ್ಲರೂ ಬೇಜಾರಾಗಾರು. ಆ ಟೈಮಲ್ಲಿ ಹೋಗ್ಲಿದ್ದಕ್ಕೆ ನಾನು ಬೇಜಾರಾಗೋದಲ್ಲ, ನಾನು ಬರ್ತೀನಿ ಬಿಡೋಣ ಅಂತ ಹೇಳ್ತಿದ್ದೆ. ಒಂದು ಟೈಮಲ್ಲಿ ಮತ್ತೆ ಏನು ಮಾಡೋಕ್ಕೂ ನಾನು ದುಡ್ಡೆಲ್ಲ ದುಡಿದೆ. ನಮ್ಮ ಮನೆಗೆ ಬಂದೆ. ನಾನು ಹೊಸ ಫೋನ್ ತೊಗೊಂಡು ನಮ್ಮ ಮನೆಗೆ ಬಂದೆ. ಮತ್ತೆ ಇಲ್ಲಿ ದನಗಳು ಕುರಿ ಕಾಯಕ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಣ್ಣರು. ನನಗೆ ಇರೋಕ್ಕಾಗಲಿಲ್ಲ ಅಂದಮೇಲೆ ಆಮೇಲೆ ಏನು ಮಾಡೋಕ್ಕಂತಂದು ಮತ್ತೆ ಹೊಳಿಲಿಲ್ಲ. ನನಗೆ ನಮ್ಮ ಅಮ್ಮಗೆ ಹೇಳಿದೆ, ನಮ್ಮ ಅಣ್ಣಗೆ ಎಲ್ಲರಿಗೂ ಹೇಳಿದೆ, ನನಗಿರೋಕ್ಕಾಗಲ್ಲ, ಏನಿಲ್ಲ, ಇಲ್ಲೇ ದುಡ್ಕೊಂಡಿರು, ನೀನು ಚೆನ್ನಾಗಿರು, ಅಲ್ಲೆಲ್ಲ ಓಕೆ, ನಾವೇ ದಿನ ದುಡ್ಡು ಲಕ್ಷಗಟ್ಟಲೆ ತರ್ತೀವಿ. ನಮ್ಮ ಅಪ್ಪಾಜಿ ತೀರೋದು ಕಷ್ಟದಲ್ಲಿ, ಮತ್ತು ಅವಾಗ ದುಡ್ಡು ನಮ್ಮ ಅಣ್ಣ ಸಂಪಾದನೆ ಮಾಡ್ತಿದ್ರು, ಚೆನ್ನಾಗಿದ್ವಿ ನಾವು. ಮತ್ತು ದುಡ್ಡು ಎಲ್ಲ ದುಡಿದಿದ್ದು ನಾವೇ ಕೊಡ್ತೀವಿ ಬಿಡು, ಎದಕ್ಕೆ ಹೋಗ್ತೀಯಾ, ನಿನ್ಗೇನು ಬೇಕು ಏನಿಲ್ಲ ಅಂತಂದು. ನನಗೆ ಫೋನಿನಲ್ಲಿ ಸಹ ಒಂದು ಸ್ವಲ್ಪ ಬರೆಯೋದು ಈ ಥರ ಮಂಗಳಮುಖಿಯದ್ದು ಒಂದು ಸ್ವಲ್ಪ ನನಗೆ ಇದಿತ್ತು. ಅವ್ರನ್ನೇ ನೋಡಿದ ತಕ್ಷಣ, ಅವರು ಇದಾದ ತಕ್ಷಣ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ. ಮತ್ತೆ ಯೋಗಶಾಸ್ತ್ರ ಹೋದೆ ಬೆಂಗಳೂರಲ್ಲಿ. ಮತ್ತೆ ಬೆಂಗಳೂರಿಗೆ ಹೋದ್ರಿ? ಮತ್ತೆ ಬೆಂಗಳೂರು 2007 ಆದಮೇಲೆ ಮತ್ತೆ 2010 ಹೋದ್ರೆ? 12 ಹೋದೆ. 12 ಹೋದೆ. ಮತ್ತೆ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿದೆ, ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ. ನನಗೆ ಏನೇನೋ ಅನಿಸಿತ್ತು, ನನಗೆ ಇರೋಕ್ಕಾಗಲಿಲ್ಲ. ಅಲ್ಲಿ ಕೆಟ್ಟದೆಲ್ಲ ಮಾತಾಡ್ತಿದ್ರು, ನನಗೆ ಇರೋಕ್ಕಾಗಲಿಲ್ಲ. ತುಂಬ ನನಗೆ ಒತ್ತಡ ಆಗ್ಬಿಡ್ತು ಆ ಟೈಮಲ್ಲಿ. ಓಕೆ. ಆಗಲಿಲ್ಲ, ಬಿಡು, ಹೋಗ್ಲಿ ಅಂತಂದು ಮತ್ತೆ ಬಂದೆ ಬೆಂಗಳೂರು ಸಹ ಬಂದ ತಕ್ಷಣ ಮತ್ತೆ ಆಮೇಲೆ ಹೇಳಿದೆ. ಆಮೇಲೆ ನಮ್ಮಮ್ಮ ಹೇಳಿತು, ಮತ್ತೆ ಬೆಂಗಳೂರು ಸಹ ಮತ್ತೆ ಬಂದಿಯಲ್ಲ, ಇಲ್ಲೇ ಕೆಲಸ ಮಾಡ್ಕೊಂತ ಇಲ್ಲೇ ಚೆನ್ನಾಗಿರು, ಖುಷಿಯಾಗಿ ಹಿಂಗೆ ಏನು ಓಕೆ ಅಂತಂದು. ನಮ್ಮ ಮನೇಲಿ ಅವಾಗ ನನಗೆ ದೇವರು ಸ್ಟಾರ್ಟ್ ಆಯಿತು. ನಮ್ಮ ಮನೇಲಿ ನನಗೆ ಅವಾಗ ದೇವರು ಒಳ್ಳೆ ಸ್ಟಾರ್ಟ್ ಆಯಿತು. ಅಂದರೆ ದೇವ್ರು ಬಂದ್ಬಿಟ್ಟು ಹುಲಿಗೆಮ್ಮ ದೇವಿ ನನಗೆ ಸ್ಟಾರ್ಟ್ ಆಯ್ತು. ಅವಾಗ ಸ್ಟಾರ್ಟ್ ಆಗಿದ ತಕ್ಷಣ ನನಗೆ ಏನಾಯ್ತು ಅಂದರೆ, ಅಮ್ಮ ನನಗೆ ಎದಕ್ಕೇನೋ ಹೆಣ್ಮಕ್ಳ ಥರ ಉಟ್ಕೋಬೇಕು, ಹೆಣ್ಮಕ್ಳ ಥರ ಇರಬೇಕು, ಹಂಗೆ ಹಿಂಗೆ ಅಂತ ನಮ್ಮ ಮನೇಲೆಲ್ಲ ಹೇಳ್ತಿದ್ದೆ. ಹಂಗ್ಯಾಕೆ ಮಾಡ್ತೀವಿ, ಇಷ್ಟೆಲ್ಲ ಹೆಣ್ಮಕ್ಳಿದ್ರೆ ಮನೆಗೆ ಹಂಗ್ಯಾಕೆ ಮಾಡ್ತೀವಿ. ನಮ್ಮ ಅತ್ತಿಗೆರ ಜೊತೆ, ನಮ್ಮ ಮಕ್ಕಳ ಜೊತೆ ಇದ್ರು ಕೂಡ ನಾನು ಹೆಣ್ಮಕ್ಳ ಜೊತೆ, ನಮ್ಮ ಮನೆಗೆ ಎಲ್ಲರ ಜೊತೆ ಹೆಣ್ಮಕ್ಳ ಜೊತೆನೆ ಆ ಟೈಮಲ್ಲಿ ಬಂದು ಎಲ್ಲ ಹೆಣ್ಮಕ್ಳ ಜೊತೆ ಇದ್ದೆ, ಹೆಣ್ಮಕ್ಳ ಜೊತೆನೇ ಬೇರೀತಿದ್ದೆ. ಅವಾಗಲೂ ನನ್ನ ಹೊಲಕ್ಕೆ ಹೋದರೆ ನಮ್ಮ ಅತ್ತಿಗೆರ ಜೊತೆ, ಎದಕ್ಕೆ ಹೋದ್ರೆ ನಮ್ಮ ಅತ್ತಿಗೆರ ಜೊತೆ ಹೋಗ್ತಿದ್ದೆ. ಹೌದಾ, ಹಂಗೆ ಹಿಂಗೆ ಅಂತದ್ದು. ನನಗೆ ಒಂದು ಟೈಮಲ್ಲಿ ನನಗೆ ದೇವರು ಬಂದ್ಬಿಡ್ತು. ನಮ್ಮ ಮನೆಗೆ ಹೇಳಿದೆ, ಸುಳ್ಳು ಬಿಡು, ಇದೆಲ್ಲ ಹಂಗೆಲ್ಲ ಮಾಡ್ತಾನೆ ಅವನು, ಹಂಗೆ ಹಿಂಗೆ ಅಂತಂದು. ನಮ್ಮಮ್ಮ, ನಮ್ಮ ಅಣ್ಣರು, ನಮ್ಮ ಅತ್ತಿಗೆರೆಲ್ಲ ನಮ್ಮ ಮನೇಲಿ ಕೇಳಿದರು, ಏನಾಯಿತು ಏನಿಲ್ಲ ಅಂತಂದು. ಕರ್ಕೊಂಡು ಹೋದ್ರು, ಬೇರೆ ಕಡೆ ಎಲ್ಲೇನ ಕರ್ಕೊಂಡು ಹೋದ್ರು. ಅಲ್ಲಿ ಏನಂದರೆ ಆಗಲಿಲ್ಲ, ಬಿಡೋಕ್ಕಾಗಲಿಲ್ಲ. ನಾನು ಇಲ್ಲಮ್ಮ, ನಾನು ಸೀರೆ ಉಟ್ಕೊಬೇಕು, ನಾನು ಸೀರೆ ಉಟ್ಕೊಂಡ್ರೆ ಇದಾಗುತ್ತೆ ಅಂತಂದೆ. ನಮ್ಮ ಮನೇಲಿ ಬೇಡ, ನೀನು ಮೀಸೆ ಉಳ್ಕೊಂಡಪ್ಪನ ಮಗ, ಹೋಗಿ ಮೀಸೆ ಬಳಸ್ಕೊಂಡು ಬೆಳೆದ್ರೆ ಹೆಂಗೆ, ಊರಲ್ಲಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೇಲೆಲ್ಲ ಹಂಗೆಲ್ಲ, ಊರಲ್ಲೆಲ್ಲ ಹುಡುಗ ಆಗ್ಬಿಟ್ಟಿದೆ. ಆ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡಿದ್ರಿ ಮೇಡಮ್ ನೀವು? ಯಾಕಂದ್ರೆ ನೋಡ್ರಿ, ಇವಾಗ ಬಾಯಿಲಿಂದ ಹೇಳೋದು ಸುಲಭದ ಮಾತು, ಕಷ್ಟ. ಹೌದಾ? ಇವಾಗ ಹೇಳೋದು ನೀವು ಭಾಳ ಈಸಿಯಾಗಿ ಹೇಳ್ತಾ ಇದ್ದೀರಿ, ಬಟ್ ಆ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡಿದ್ರಿ ನೀವು? ಯಾಕಂದ್ರೆ ಇವಾಗ ನೋಡ್ರಿ, ಅವರು ಹೇಳ್ತಾರೆ, ನಿಮ್ಮ ತಾಯಿಯವರು, ಹುಲಿಕುಂಟಪ್ಪರ ಮಗ ಈ ಥರ ಮೀಸೆ ಬೋಳ್ಸ್ಕೊಂಡು ಸೀರೆ ಹಾಕ್ಯಂತಾರ ಅಂತಂದು ಅಂದ್ಬಿಟ್ಟೆ, ಆ ಟೈಮ್ನಲ್ಲಿ ಏನು ಅನ್ಸಿತ್ತು? ಏನು ಮಾಡೋಕ್ಕಂತ ಅನಿಸ್ತಿಲ್ಲ. ನಮ್ಮ ಅಪ್ಪಾಜಿನ ಎಲ್ಲರೂ ನೆನೆಸ್ಕೊಂಡೆ. ನನಗೆ ಆ ಟೈಮಲ್ಲಿ ಏನು ಮಾಡಬೇಕು, ನಾನು ಈ ಥರ ಆಗ್ತಿದ್ದೆ, ನಾನು ಮಾಡ್ಕೊಳೋದು, ದೇವ್ರು ಮಾಡೋದು ಕರೆಕ್ಟ್, ಏನು ಮಾಡೋದು ಏನಿಲ್ಲ ಅಂತ ನಾನು ಯೋಚನೆ ಮಾಡಿ ನಮ್ಮ ಅಮ್ಮನ ಎಲ್ಲರಿಗೂ ಹೇಳಿದೆ. ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ನನಗೆ ಹೊಲಕ್ಕೆಲ್ಲ ಹೋಗ್ತಿದ್ದೆ, ಎಲ್ಲರ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ದನ ಕಾಯೋಕ್ಕೆ, ಕುರಿ ಮೇಸಕ್ಕೆಲ್ಲ ಹೋಗ್ತಿದ್ದೆ, ನೀರು ಕಟ್ತಿದ್ದೆ ಹೊಲದಲ್ಲೆಲ್ಲ. ನಮ್ಮ ಮನೇಲಿ ಯಾರು ಬರ್ತಿದ್ದೆ, ನಮ್ಮ ಅಣ್ಣರು ಯಾವಾಗ ಒಂದ್ಸಲ ಬರ್ತಿದ್ರು, ಹೋಗ್ತಿದ್ರು. ನಮ್ಮ ಅತ್ತಿಗೆರು ಇರ್ತಿದ್ರು ಹೊಲದಲ್ಲಿ, ನಾನು ನೀರು ಕಟ್ಕೊಂತ ಹೊಲ್ದಾಗ ನಮ್ಮ ಅತ್ತಿಗೆರ ಜೊತೆ ಇಟ್ಕೊಂತ ಇರ್ತಿದ್ದೆ. ಮತ್ತು ಅವಾಗ ಈ ಥರ ಆಯ್ತಂತ ಮತ್ತೆ ಹೇಳಿದೆ, ಹಂಗೆ ಹಿಂಗೆ ಅಂತ ಬೈದರು. ಏನಂದರೆ ನಾನು ಸಹಿಸ್ಕೊಂಡೆ. ಓಕೆ. ಏನು ಮಾಡಕ್ಕೆ, ಮನೇಲಿ ಸಿಚುವೇಶನ್ ಯಾವ ಥರ ಐತೆ ನಮ್ಮ ಅತ್ತಿಗೆರು ಹೆಂಗೆ ಗೊತ್ತಾ, ಒಂದು ಮಗ ಇದ್ದನು, ಮಗಳಾದರೆ ಹೆಂಗಂತ ಫೀಲ್ ಆಯ್ತು ಅವರಿಗೆ. ಪಾಪ ಒಬ್ಬರೇ ನೀವು ಮಗ ಅಂದರೆ ನಿಮ್ಮ ಅಣ್ಣರ 12 ಮಂದಿ? 3 ಅಣ್ಣರು, ನಾನೊಬ್ಳು, 4 ಜನ ಗಂಡು ಮಕ್ಳು ಇದ್ದಿದ್ದು. 3 ಇವಾಗಿದ್ದಾರೆ ಪ್ರೆಸೆಂಟು. ಇವಾಗ 4 ಜನ ನಾನು ಈ ಥರ ಆಗಿದ್ದೀನಿ. ಆ ಟೈಮಲ್ಲಿ ನನಗೇನಾಯಿತು ಅಂದರೆ,
ಬಂದೆ. ಮನೇಲೆಲ್ಲ ದಿನ ಹೋಗಿ ಬರ್ತಿದ್ದೆ, ದನ ಮೇಯ್ಸಕ್ಕೊಂಡು ಎಲ್ಲ ಬರ್ತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳತ್ತಿದ್ರು, ಹುಡುಗಿ ಥರ ಇದೆಯಾ, ಹುಡುಗಿ ಥರ ಮಾಡ್ತಿದ್ಯಾ ಅಂತ ಊರಲ್ಲೆಲ್ಲ ಅನಿಸ್ತಿದ್ರು. ಅನಿಸೋ ಟೈಮಲ್ಲಿ ನಾನು ಏನು ಮಾಡೋಕ್ಕೂ ಅವಾಗ ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ನಾನು ದೇವ್ರಿಗೆ ಹೋದ್ರೆ ಆ ದೇವ್ರಿಗೆ ಹೋಗ್ಬೇಕು, ಈ ದೇವ್ರಿಗೆ ಹೋಗ್ಬೇಕು, ಕುಂಕುಮ ಹಚ್ಕೊತಿದ್ದೆ. ಕುಂಕುಮ ಹಚ್ಕೊಂಡು ಈ ಥರ ಯಾಕೆ ಹಚ್ಕೊತೀಯ, ಬೇಸ್ ಹಚ್ಕೋ ಹಂಗೆಲ್ಲ ಬೈಯರು. ನಾನು ಮತ್ತೆ ಹುಡುಗಿ ಥರ ಮನೇಲೆಲ್ಲ ಡ್ರೆಸ್ ಹಾಕ್ಕಂತಿದ್ದೆ. ಡ್ರೆಸ್ ಹಾಕಂದ್ರೆ ಆ ಥರ ಎಲ್ಲ ಬೈದ್ರು. ಊರಲ್ಲೆಲ್ಲ ಓಣೆಯಲ್ಲೆಲ್ಲ ಅಂತಿದ್ರು, ಯಾಕೆ ಈ ಥರ ಮಾಡ್ತಿದ್ದಾನೆ ಈ ಹುಡುಗ, ಈ ಥರ ಯಾಕೆ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರು. ನಮ್ಮ ಮನೇಲಿ ಏನಂದ್ರೆ ನನ್ನ ಬೈಯೋದು ಮಾತ್ರ ಬಿಡಲಿಲ್ಲ. ಆ ಟೈಮಲ್ಲಿ ನಾನು ಸಹಿಸ್ಕೊಳಕ್ಕಾಗಲಿಲ್ಲ. ನಾನು ಒಂದು ಟೈಮಲ್ಲಿ ಹೇಳಿದೆ ನಮ್ಮ ಅಮ್ಮಗೆ, ಎಲ್ಲರಿಗೂ ಹೇಳಿದ್ರೆ ಅಂದರೆ ಬಿಡಲಿಲ್ಲ. ನಾನು ಕಷ್ಟಪಟ್ಟಾಗಲಿ ಸೀರೆ ಉಡಬೇಕು ಅಂತ ಫೀಲ್ ಬಂತು. ಫೀಲ್ ಬಂದಾಗ ನಾನು ಏನು ಮಾಡೋಕ್ಕೂ ಬಿಡು ಆಗ್ತಾ ಇಲ್ಲ ಅಂತ ನಮ್ಮ ಮನೆಗೆ ಎಲ್ಲರಿಗೂ ಹೇಳಿದಾಗೆ ನಾನು ಸೀರೆ ಉಡ್ಸಲ್ಲ, ನಮ್ಮ ಮನೇಲಿ ನಾವು ಉಡ್ಸಲ್ಲ, ನಾವು ಗಂಡು ಮಕ್ಕಳಾಗಿ ಬೆಳಿತೀವಿ, ಹೆಣ್ಮಕ್ಳಾಗಿ ಬೆಳೆಸಲ್ಲ ಅಂತಂದ್ರು. ನನಗೆ ಇರೋಕ್ಕಾಗಲಿಲ್ಲ. ಆ ಟೈಮಲ್ಲಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂದರೆ ನಾನು ಒಬ್ಬಳೇ ಹೋದೆ, ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗಿ ನಾನು ಸೀರೆ ಉಟ್ಕೊಂಡು ಬಂದುಬಿಟ್ಟೆ. ಅಂದರೆ ನೀವು ಒಬ್ಬರೇ ನಾನು ಒಬ್ಬಳೇ ಹೋಗಿ ಹುಲಿಗೆಮ್ಮ ದೇವಸ್ಥಾನ ಹತ್ರ ಹೋಗಿ ಅಲ್ಲೆಲ್ಲ ಕೂತ್ಕೊಂಡ್ರು. ನಾನು ಯಾರು ನೋಡೋಕ್ಕಾಗಲ್ಲ, ಆ ದೇವ್ರು ನೋಡಿದೆ. ದೇವರೇ ಬಂದುಬಿಟ್ಟಿನಿ, ನನಗೆ ಏನು ಮಾಡೋಕ್ಕೂ ಏನು ಬಿಡೋಕ್ಕಂತ ನನಗೆ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ನನಗೆ ಮತ್ತೆ ಏನು ಮಾಡೋಕ್ಕಲ್ಲಿ ಹೊಳೆ ದಾಟ್ತದ, ಹೊಳೆ ಕಾಣ್ತಾ, ಹೊಳೆಗೆ ಹೋಗಿ ಬೀಳ್ಬೇಕಾ ಇಲ್ಲ ಈ ಕಡೆ ಮನೆಗೆ ಹೋಗ್ಬೇಕಾ ಹೆಣ್ಣಾಗಿ ಅಂತ ಯೋಚನೆ ಮಾಡಿದ್ರೆ ಏನಂದರೆ ಆಗಲಿಲ್ಲ, ನನ್ನ ಕೈಲಿ ಆಗ್ತಾಯಿಲ್ಲ. ಹೋಗಿ ಅಲ್ಲೆಲ್ಲ ಒಂದು 5 ಜನ ಇದ್ದರು. ನನ್ನ ಹತ್ರ ಅಮೌಂಟ್ ಇತ್ತು. ಹಿಂಗೆ ಬೇರೆ ನಮ್ಮ ಫ್ರೆಂಡ್ಸನ್ನ ಕೇಳಿದೆ, ಅಮೌಂಟ್ ಇತ್ತು. ಹೋದೆ, ಹಿಂಗೆಲ್ಲ ತೊಗೊಂಬಾ ಅಂತಂದರು. ಅಜ್ಜಿಯರು ಕೂತ್ಕೊಂಡ್ರು ಒಂದು 4 ಜನ. ನಾನು ಕೂತ್ಕೊಂಡು ಮನೆಗೆ ಹೋಗಿ ಕೇಳಿದೆ. ಅಲ್ಲೆಲ್ಲ ಸೀರೆ ಪಡ್ಲಿಕ್ಕಿ ಆ ದೇವ್ರ ಹತ್ರ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡು ನಾನು ಸೀರೆ ಉಟ್ಕೊಂಡು ಹೋಗ್ಬಿಟ್ಟೆ. ಮೀಸೆ ಬಳಸ್ಕೊಂಡು ಕಿವಿಗೆ ಓಲೆ ಎಲ್ಲ ಇಟ್ಕೊಂಡು ಹೋದೆ. ನೀಟಾಗಿ ಹೋಗಿ ಮನೆಗೆ ಹೋದ ತಕ್ಷಣ ಮಳೆ ಫುಲ್ಲು ನಮ್ಮ ಊರಲ್ಲಿ. ಆಟ ಮಾಡ್ಕೊಂಡು ಇಲ್ಲಿ ಕೂಡ್ಲಿಗೆಲ್ಲಿ ಹೋದೆ. ಸೀದಾ ಮನೆಗೆ ಹೋದೆ. ನಾನು ಎಲ್ಲೆಲ್ಲಿ ಉಳ್ಕೊಂಡಿಲ್ಲ, ಯಾರ ತಕ್ಕ ಹೋಗಲಿಲ್ಲ. ಮನೆಗೆ ಹೋಗಿ ಸೀರೆ ಉಟ್ಕೊಂಡಿದ್ದೆ. ಏನು ಈ ಥರ ಆಗಿ ಬಂದ್ಬಿಟ್ಟಿದ್ಯಾ ಅಂತ ನಮ್ಮ ಮನೇಲೆಲ್ಲ ಹೊಡೆದ್ರು ಬಡಿದ್ರು, ತುಂಬ ಹಿಂಸೆ ಕೊಟ್ಟರು. ನನಗೆ ಏನಂದ್ರೆ ಸಹಿಸ್ಕೊಂಡೆ. ಮನೇಲಿ ಇರಬೇಡ, ಹೋಗ್ಬಿಡ್ರಿ ಅಂದರು. ನೈಟ್ ಅಷ್ಟೊತ್ತಿನಾಗ ಸೀರೆ ಬಿಚ್ಚಿ ನನ್ನ ಹೊರಗೆ ಹಾಕಿದ್ರು. ಹೊರಗೆ ಹಾಕಿದ ಟೈಮಲ್ಲಿ ನಾನು ಏನು ಮಾಡೋಕ್ಕೂ, ಎಲ್ಲ ಬಿಚ್ಚಿ ಇರಂಗಿದ್ರೆ ಇರು, ಇಲ್ಲಾಂದರೆ ಹೋಗು ಅಂತಂದು. ಇಲ್ಲ, ನನ್ನ ಕೈಲಿ ನಾನು ಇದೇ ಉಟ್ಕೊಬೇಕು ಅಂತಂದೆ. ಮತ್ತು ಆ ಟೈಮಲ್ಲಿ ನನಗೆ ಹೇಳಿದರು ನಮ್ಮ ಮನೇಲಿ ನಮ್ಮ ಅತ್ತಿಗೆ ಸ್ಟಾರ್ಟ್ ಆಯ್ತು. ಅವನು ನನಗೆ ಬಿಚ್ಚಿದ ತಕ್ಷಣ ನಮ್ಮ ಅತ್ತಿಗೆ ಸ್ಟಾರ್ಟ್ ಆಗಿಬಿಡ್ತು. ಈ ಥರ ಅಂದರೆ ನಿಮಗೆ ಸೀರೆ ಬಿಚ್ಚಿದಕ್ಕೋಸ್ಕರ ಅವರಿಗೆ ಸ್ಟಾರ್ಟ್ ಆಗಿಬಿಡ್ತು. ನಮ್ಮ ಅತ್ತಿಗೆರಿಗೆ ಎಲ್ಲರಿಗೂ ಇದ್ದು. ನಮ್ಮ ಅತ್ತಿಗೆ ಮತ್ತೆ ಜಡೆ ಬಂತು, ಆಯಮ್ಮಗೆ ಹುಲಿಗೆಮ್ಮ ಬಂತು. ಹುಲಿಗೆಮ್ಮ ಬಂತು ನಮ್ಮ ಅತ್ತಿಗೆಗೆ. ಆಯಮ್ಮ ಇವಾಗ ಒಂದು ತಪ್ಸಕ್ಕೆ ಹೋಗಿ ಇನ್ನೊಂದು ಕಳ್ಕೊಂತಾರಂತಾರಲ್ಲ, ಅದು ಸತ್ಯ. ಯಾಕಂದರೆ ದೇವ್ರ ಮುಂದೆ ಎಲ್ಲರೂ ಜೀರೋನೇ ಈ ವಿಚಾರದಲ್ಲಿ. ಏನು ಮೇಡಮ್? ಹೌದು ಸರ್, ಸತ್ಯ, ಅದು ಮಾತ್ರ ನಿಜ. ಯಾರಿಗೆ ಅಡ್ಡ ಆದ್ರೆ ಮನುಷ್ಯರಿಗೆ ಅಡ್ಡ ಆಗ್ಬೋದು, ದೇವ್ರಿಗೆ ಅಡ್ಡ ಆಗಲ್ಲ. ಕರೆಕ್ಟ್. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ.